ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜಧಾನಿ ಶ್ರೀನಿವಾಸ್. ನೀವು ನೋಡ್ತಿದ್ದೀರಿ ರಾಜಧಾನಿ ಟಿವಿ. ರಾಜಧಾನಿ ಟಿವಿಗೆ ನಿಮ್ಗೆಲ್ಲ ಸ್ವಾಗತ. ಬೃಹತ್ ಪ್ರತಿಭಟನೆ ಮಾಡ್ಲಿಕ್ಕೆ ಇವತ್ತು ಪರ್ಮಿಷನ್ ಕೇಳ್ತಾ ಇದ್ದೀವಿ. ನನಗೆ ಈ ತಾಲೂಕಿನ ಜನ ಸಹಕಾರ ಕೊಡಿ. ಕುಡಿಯಕ್ಕೆ ನೀರಿಗೆ, ಇದರಲ್ಲೂ ವಿಶೇಷವಾಗಿ ಪಟ್ಟಣದ ಜನ, ನೀವೇನು ಇವತ್ತು ಪಟ್ಟಣದ ಜನ ಅನುಭವಿಸ್ತಾ ಇದ್ದೀರಿ ನೀರಿನ ವಿಚಾರದಲ್ಲಿ, ಅದನ್ನ ಆ ಕಷ್ಟನ ನೀಗಬೇಕು ಅಂದ್ರೆ ಅಲ್ಲಿ ಹೋಗ್ತಾ ಇರ್ತಕ್ಕಂಥ ಕಾವೇರಿ ನೀರು ಕೂಡ ನಮಗ್ ಬೇಕು ಅನ್ನುವಂತ ಹೋರಾಟಕ್ಕೆ ನನ್ನ ಜೊತೆ ನೀವೆಲ್ಲ ಮಾಗಡಿ ಪುರಸಭೆಯ ಮಹಾಜನತೆ ನನ್ನ ಜೊತೆ ಕೈ ಜೋಡಿಸಿ, ಕೊಳ್ಳೇಗಾಲದ ಸತ್ಯಗಾಲದಿಂದ ದಾವಾಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾಗೇನು 1700 ಕೋಟಿ ವೆಚ್ಚದಲ್ಲಿ ಕುಡಿಯ ನೀರನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದರ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಮಾಡಿ ಕಾಮಗಾರಿಯನ್ನು ಸ್ಥಗಿತ ಮಾಡಿ, ಮೊದಲು ನಮಗೆ ಮಾಗಡಿ ಪಟ್ಟಣಕ್ಕೆ ಮತ್ತು ಏನು ರಸ್ತೆ ಉದ್ದಕ್ಕೂ ಹೋಗ್ತಾ ಇರ್ತಕ್ಕಂಥ ಪೈಪ್ಲೈನ್ ಇರ್ತಕ್ಕಂಥ ಹಳ್ಳಿಗಳಿಗೆ ಕುಡಿಯೋಕೆ ನೀರನ್ನ ಕೊಟ್ಟು ನೀವು ತೆಗೆದುಕೊಂಡು ಹೋಗಿ ಅಂತೇಳಿ ಇವತ್ತು ಪ್ರತಿಭಟನೆಗೆ ಇಳಿದಿದ್ದೇವೆ. ಬೆಳಗ್ಲಿಂದಲೂ ಕೂಡ ಈ ಪ್ರತಿಭಟನೆ ನಡೀತಾ ಇದೆ. ಪೊಲೀಸ್ ಅಧಿಕಾರಿಗಳು ಯಾರು ಕಾಮಗಾರಿ ಮಾಡ್ತಾ ಇದ್ದಾರೆ ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ನಾನು ಬಹಳ ಸಮಯದಿಂದ ಪೊಲೀಸ್ ಅಧಿಕಾರಿಗಳಿಗೆ ಯಾರು ಇಲಾಖೆ ಯಾವ ಇಲಾಖೆ ಮಾಡ್ತಾ ಇದೆ ಅವ್ರನ್ನ ಕರೆಸಿ ಅಧಿಕಾರಿಗಳನ್ನ ನಾವು ನಮಗೆ ಕುಡಿಯಕ್ಕೆ ನೀರನ್ನ ಕೊಟ್ಬಿಟ್ಟು ನೀವು ಮುಂದಕ್ಕೆ ನೀವು ನೀರು ತೆಗೆದುಕೊಂಡು ಹೋಗಿ ಅಂತೇಳಿ ಅವರಲ್ಲಿ ನಾವು ಚರ್ಚೆ ಮಾಡ್ತೀವಿ ಅಂತೇಳಿ ಸಮಯ ಕೊಟ್ಟರು. ಅವರು ಯಾರನ್ನು ಕೂಡ ಕರೆಸಲಿಲ್ಲ, ಆ ಅಧಿಕಾರಿಗಳು ಕೂಡ ಯಾರು ಬಂದಿಲ್ಲ. ನಾವು ಪೊಲೀಸ್ ಅಧಿಕಾರಿಗಳಿಗೆ ಒಂದು ಮೆಮೊರಂಡಮ್ ಕೊಟ್ಟಿದ್ದೀವಿ, ತಹಶೀಲ್ದಾರ್ಗೆ ಮೆಮೊರಂಡಮ್ ಕೊಟ್ಟಿದ್ದೀವಿ. ತಹಶೀಲ್ದಾರು ಅವ್ರ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿಸ್ಬೇಕು, ಸಂಬಂಧಪಟ್ಟಂತ ಇಲಾಖೆ ಕರೆಸಿ. ಅದಕ್ಕೆ ನಮಗೂ ಕೂಡ ನಮ್ಮ ಹೋರಾಟಕ್ಕೆ ಕೋಆಪರೇಷನ್ ಕೊಡಿ ಅಂತೇಳಿ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ನಾವು ಕೇಳಿಕೊಂಡಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಹಕ್ಕನ್ನ ಮೊಟಕುಗೊಳಿಸುವಂಥದ್ದು, ನಮ್ಮ ಧ್ವನಿಯನ್ನ ಅಡಗಿಸುವಂತ ಕೆಲಸ ಈ ತಾಲೂಕಿನಲ್ಲಿ ನಡೀತಾ ಇದೆ. ಈ ತಾಲೂಕಿನಲ್ಲಿ ಇರ್ತಕ್ಕಂಥ ಶಾಸಕರು ಈ ಕಾಮಗಾರಿ ಶುರುವಾಗಿ ಹತ್ತತ್ರ 10 ತಿಂಗಳಾಗಿದೆ, ಒಂದ್ ದಿವಸ ಕೂಡ ಅದ್ರ ಬಗ್ಗೆ ತುಟಿ ಬಿಚ್ಚಲಿಲ್ಲ. ನಮ್ಮ ಮಾಗಡಿ ತಾಲೂಕಿನಲ್ಲಿ, ಮಾಗಡಿ ಪಟ್ಟಣದಲ್ಲೇ ಆಯ್ದು ಬರ್ತಕ್ಕಂಥ ಈ ನೀರನ್ನ ನಮ್ಮ ತಾಲೂಕಿಗೆ ನಾವು ಕುಡಿಯಕ್ಕೆ ತಗೋಬೇಕು ಅಂತೇಳಿ ಎಲ್ಲೂ ಕೂಡ ಒಂದು ಉಸಿರು ತೆಗಿಲಿಲ್ಲ. ಇವತ್ ನೋಡಿದ್ರೆ ಎಲ್ಲ ಅವ್ರ ಶಿಷ್ಯಂದಿರು, ಅವ್ರ ಪಟಾಲಂಗಳು ಆ ಗುತ್ತಿಗೆದಾರರಿಗೆ ಆ ಕಾಮಗಾರಿ ನಡೆಯಕ್ಕೆ ಅವ್ರಿಗೆ ಸಹಾಯ ಮಾಡೋದು, ಅವ್ರ ಜೊತೆ ನಿಂತ್ಕೊಂಡು ಇವತ್ತು ಪೊಲೀಸನ್ನು ಕೂಡ ದುರ್ಬಳಕೆ ಮಾಡಿಕೊಂಡು ಇವತ್ತು ಪೊಲೀಸ್ನವ್ರ ಕೈಲಿ ನಮ್ಮನ್ನ ಅರೆಸ್ಟ್ ಮಾಡಿಸಿ ನಮ್ಮ ಮೇಲೆ ದಾವ ಹುಡ್ತೀವಿ ಅಂತ ಹೇಳಿ ಇವತ್ತು ಸ್ಟೇಷನ್ಗೆ ಅರೆಸ್ಟ್ ಮಾಡ್ಕೊಂಡು ತಂದಿದ್ದಾರೆ. ನಾವ್ಯಾರು ಎದುರೋರಲ್ಲ, ಪೊಲೀಸ್ ಇಲಾಖೆಗೆ ಗೌರವ ಕೊಡ್ತೀವಿ. ನಾವು ಕೇಳ್ತಾ ಇರೋದು ನಮ್ಮ ನೀರು, ನಮ್ಮ ಹಕ್ಕು. ನಮ್ಮ ಊರಲ್ಲೇ ಹೋಗ್ತಾ ಇರ್ತಕ್ಕಂಥ ನೀರು ನಮ್ಗೆ ಕುಡಿಯಕ್ಕಿಲ್ಲ ಅಂದ್ರೆ ಇವತ್ತು ಮಾಗಡಿ ಪಟ್ಟಣದಲ್ಲಿ 3 ತಿಂಗಳು ಹೋದ್ರೂ ಕೂಡ ಆ ಮಂಚಿನ ಬೆಲೆ ನೀರು ಕೊಡಲ್ಲ. ಆ ಮಂಚಿನ ಬೆಲೆ ನೀರು ಮುಖದ ಹತ್ರಕ್ಕೆ ತೆಗೆದುಕೊಳಕ್ ಆಗಲ್ಲ. ಬಾಯಲ್ಲಿ ಕುಡಿಯೋದೋ ಸ್ನಾನ ಮಾಡೋದೋ ಇಲ್ಲಿ ವಾಸನೆ ನಾರ್ತದೆ, ಗಪ್ ನಾರ್ತದೆ, ಅದನ್ನ ಫಿಲ್ಟರ್ ಮಾಡ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಕಾವೇರಿ ನೀರು ನಮ್ಮೂರಲ್ಲೇ ಹರಿದೋಗಿ ನಮಗೆ ಕುಡಿಯಕ್ ನೀರಿಲ್ಲ ಅಂದ್ರೆ ಯಾವ ನ್ಯಾಯ? ಯಾಕೆ ಇವರು ಶಾಸಕರು ಈ ನ್ಯಾಯ ಕೇಳಲಿಲ್ಲ? ನನಗಂತೂ ಗೊತ್ತಿಲ್ಲ. ಶಾಸಕರು ಇದ್ರ ಜೊತೆ ಯಾರ ಗುತ್ತಿಗೆದಾರರ ಜೊತೆ ಶಾಮೀಲಾಗಿ ಏನಾದ್ರೂ ಅವರು ಕೂಡ ಹ್ಯಾಂಡಿಂಗ್ ಗ್ಲೋ ಆಗಿ ಇವ್ರ ಕೈ ಜೋಡಿಸ್ಬಿಟ್ಟು ಇವ್ರು ನೀರು ತಗೊಂಡೋಗಕ್ಕೆ ಅವಕಾಶ ಮಾಡಿಕೊಡ್ತಾವ್ರ, ಅಥವಾ ನಮ್ಮ ಜನ ಕಾವೇರಿ ನೀರು ಕುಡಿಬೇಕು ಅನ್ನುವಂತ ತಾರತಮ್ಯ ಅವರಲ್ಲಿದ್ಯಾ? ನನಗಂತೂ ಗೊತ್ತಿಲ್ಲ. ನಾನ್ ಶಾಸಕನಿದ್ರೆ ಈ ತರ ಮಾಡ್ತಿರ್ಲಿಲ್ಲ. ಡೇ 1 ಈ ಪ್ರಾಜೆಕ್ಟ್ ಅಪ್ರೂವಲ್ ಆಯ್ತಿದ್ದಂಗೆನೆ ಹೇಳ್ತಿದ್ದೆ, ಫಸ್ಟ್ ನಮ್ಗೆ ಎಷ್ಟು MLD ನೀರು ಕೊಡ್ತೀರಿ ಕುಡಿಯಕ್ಕೆ, ಆಮೇಲೆ ನಾನು ನಮ್ಮ ತಾಲೂಕು ಮೇಲೆ ನಿಮ್ಗೆ ಪೈಪ್ ಹಾಕಕ್ ಬಿಡ್ತೀನಿ ಅಂತೇಳಿ ನಾನು ಕುಂತ್ಕೊಳ್ತಿದ್ದೆ. ಇವ್ರು ಕುಳ್ತಿಲ್ಲ, ಇವ್ರು ಅದ್ರ ಬಗ್ಗೆ ಚಕಾರನೂ ಎತ್ತಿಲ್ಲ. ನಾನು ಇವತ್ತು ಧ್ವನಿ ಎತ್ತಿದ್ದೇನೆ. ನಾವ್ ಈ ಹೋರಾಟ ಮುಂದುವರಿಸ್ತೀವಿ. ಶುಕ್ರವಾರ ಪ್ರತಿಭಟನೆಯಲ್ಲಿ ಪ್ರತಿ ವಾರ್ಡಿಂದನೂ ಕೂಡ ಜನ ಬರಬೇಕು, ಹೆಂಗಸರು, ಮಕ್ಕಳು, ಎಲ್ಲರೂ, ವಿದ್ಯಾರ್ಥಿಗಳು ಎಲ್ಲರೂ ಬರಬೇಕು. ಈ ವಿಚಾರದಲ್ಲಿ ರೈತ ಸಂಘಟನೆ, ಕನ್ನಡ ಪರ ಸಂಘಟನೆ, ದಲಿತ ಸಂಘಟನೆ, ಇನ್ನು ಎಲ್ಲ ಸಂಘಟನೆಗಳು ಕೂಡ ನಮ್ ಕೈ ಜೋಡಿಸ್ಬೇಕು. ನಾವೇನೂ ಕೇಳ್ತಾ ಇಲ್ಲ. ಇಲ್ಲೆಲ್ಲಿ ಹೋಗ್ತಾ ಇರ್ತಕ್ಕಂಥ ನೀರನ್ನ ಕುಡಿಯೋಕೆ ಕೇಳ್ತಾ ಇದೀವಿ. ಬೇರೆ ಏನ್ ಬೇಸಾಯ ಮಾಡಕ್ಕೋ, ಕೃಷಿ ಮಾಡಕ್ಕೋ ಅಥವಾ ಕೆರೆ ತುಂಬಿಸ್ಕೊಳಕ್ಕೋ ಕೇಳ್ತಾ ಇಲ್ಲ. ನಾವು ಕೇವಲ ನಮ್ಮ ನೀರನ್ನ ಇಲ್ಲಿ ಎಕ್ಸಿಸ್ಟಿಂಗ್
ನಮ್ದು ವಾಟರ್ ಟ್ಯಾಂಕ್ಗಳೇನಿದೆ, ನಮ್ಮದು ವಾಟರ್ ಬೆಡ್ ಏನಿದೆ, ಫಿಲ್ಟರ್ ಬೆಡ್, ಅದು ಕೊಟ್ರೆ ನಾವು ಫಿಲ್ಟರ್ ಮಾಡಿ ನಮ್ಮ ಟೌನ್ ನಲ್ಲಿ ಜನಕ್ಕೆ ನೀರು ಉಣಿಸುವಂತ ಕೆಲಸ, ಹಳ್ಳಿಗಳಿಗೆ ನೀರು ಉಣಿಸುವಂತ ಕೆಲಸ ಆಗ್ತದೆ. ದಯಮಾಡಿ ಇದಕ್ಕೆ ನನ್ನ ಜೊತೆ ಕೈ ಜೋಡಿಸ್ಬೇಕಲ್ಲ ಪುರಸಭೆ ಮಹಾಜನತೆ, ಈ ತಾಲೂಕಿನ ಮಹಾಜನತೆ. ನಾವು ನೀರಿಗೋಸ್ಕರ ಪ್ರಾಣ ಬಿಡಕ್ಕೂ ಸಿದ್ಧ ಇದ್ದೇವೆ. ಪೊಲೀಸ್ನವ್ರಿಗಾಗ್ಲಿ ಇನ್ನೊಂದು ಗುಂಡ ಹಾಕ್ತಾರೋ ನಾವ್ ಎದುರೋದಿಲ್ಲ. ನಾವು ಈ ತಾಲೂಕಿನ ನೀರಾವರಿ ಕುಡಿಯೋ ನೀರಿಗೋಸ್ಕರ ಹೋರಾಟ, ಒಂದ್ ಕಡೆ ಹೇಮಾವತಿ ಹೋರಾಟ ಮಾಡಿದ್ದೀನಿ, ಅದನ್ನು ಕೂಡ ಪೂರ್ಣಗೊಳಿಸಿದೆ. ಎಲ್ಲೋ ಮಂಜುಗೆ ಹೆಸರು ಬಂದ್ಬಿಡ್ತದೆ, ಎಲ್ಲೋ HM ರೇವಣ್ಣವ್ರಿಗೆ ಹೆಸರು ಬಂದ್ಬಿಡ್ತದೆ, ಎಲ್ಲೋ ಕುಮಾರಸ್ವಾಮಿ ಅವರು ವಾಟರ್ ಲೊಕೇಶನ್ ಕೊಟ್ಟಿದ್ದಾರೆ ಅವ್ರಿಗೆ ಹೆಸರು ಬಂದ್ಬಿಡ್ತದೆ, ಯಡಿಯೂರಪ್ಪ ಅವರು ಇನ್ನೊಂದ್ ಸ್ವಲ್ಪ ದುಡ್ಡು ಕೊಟ್ರು ಅವ್ರಿಗೆ ಹೆಸರು ಬಂದ್ಬಿಡ್ತದೆ, ನಮ್ಗೇನು ಹೆಸರು ಬರ್ತಿಲ್ಲ ಅಂತೇಳಿ ಅದನ್ನು ಕೂಡ ನೆನೆದಿಗೆ ಬೀಳಿಸಿದ್ದಾರೆ. ಇವತ್ತು ಮಂಚಿನ ಬೆಲೆ ವೈಜಿಗುಡ್ಡ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ 540 ಕೋಟಿ ಯೋಜನೆನ ನನ್ ಕಾವೇರಿ ನೀರನ್ನು ತುಂಬಿಸ್ದೆ. ಇಷ್ಟೆಲ್ಲಾ ಮಾಡಿದ್ರು ನಮ್ಮ ಪಟ್ಟಣಕ್ಕೆ ಕಾವೇರಿ ನೀರು ಕುಡಿಸ್ಲಿಕ್ಕೆ ಆಯ್ತಿಲ್ವಲ್ಲ ಅನ್ನುವಂತ ನೋವು ನನ್ಗಿದೆ. ಅದಕ್ಕೋಸ್ಕರ ನಮ್ಮ ಪ್ರಾಣ ಒತ್ತೆ ಇಟ್ಟಾದ್ರೂ ಈ ನೀರನ್ನ ಈ ತಾಲೂಕಿನ ಜನಕ್ಕೆ ಕುಡಿಸುವಂತ ವಿಚಾರದಲ್ಲಿ ಹೋರಾಟ ನನ್ನ ಕೈಗೆತ್ಕೊಳ್ತೀನಿ. ಅದೆಷ್ಟೇ ದಾವ ಆಗ್ಲಿ, ಎಷ್ಟೇ ಏನು ಬೇಕಾದ್ರಾಗ್ಲಿ ನಾನು ಇದ್ರ ಪರವಾಗಿ ನಿಲ್ತೀನಿ ಅನ್ನುವಂತ ಮಾತನ್ನ ಸ್ಪಷ್ಟವಾಗಿ ನಿಮ್ ಮೂಲಕ ಸ್ಪಷ್ಟನೆ ಪಡಿಸ್ತಾ ಇದ್ದೇನೆ. ಕೊಡಲ್ಲ ಅಂದ್ರೆ ನಾವ್ ಎಲ್ಲಿ ಹೋರಾಟ ಮಾಡ್ಬೇಕು ಮಾಡ್ತೀವಿ ಅಷ್ಟೇ. ಕೊಡ್ತಾರೆ ಹೆಂಗ್ ಕೊಡ್ತಾರೆ ಅಂತ ಹೇಳಕ್ ಹೇಳಿ. ಇವರು ಅಲ್ಲೆಲ್ಲೋ ನೈಸ್ ರೋಡಲ್ಲಿ ಹಾಕೊಂಡು ಹೋಗ್ತೀವಿ, ನಾವ್ ಕೇಳಕ್ ಆಯ್ತಿಲ್ಲ. ನಮ್ ತಾಲೂಕಲ್ಲಿ ಹೋಗ್ತದೆ, ನಾವ್ ಕೇಳ್ತಾ ಇದೀವಿ, ನಮ್ಗ್ ಕುಡಿಯಕ್ ನೀರ್ ಕೊಡ್ರಪ್ಪ ಅಂತ ಕೇಳ್ತಾ ಇದೀವಿ. ಇಲ್ಲಿ ಕೇಳ್ಬೇಕಾದವ್ರು ಕೇಳಲಿಲ್ಲ, ನಾವು ಬಂದಿದೀವಿ. ನಮ್ಮನ್ನ ನೀವು ಹತ್ತಿಕ್ಬೇಕು ಅಂತ ಇದ್ರೆ ಅದೇನಾಗುತ್ತೆ ಆಗ್ಲಿ ಸರ್, ನಾವು ಸಿದ್ರಿದ್ದೇವೆ. ಸಣ್ಣದು ನಾಳೆ ಇನ್ನೂ ದೊಡ್ಡದಾಗುತ್ತೆ ನೋಡಿ, ಮಾಡ್ಬೋದು ಸರ್. ನಾಳೆ ಎಷ್ಟು ಜನ ಆಗ್ಬೋದು ಸರ್? ನಾಳೆ ಎಷ್ಟು ಅವ್ರಿಗೆಲ್ಲ ಏನು ಉತ್ತರ ಕೊಡ್ತೀರಿ? ಒಂದೇ ಒಂದು ಕರೆ ಕೊಡ್ತಾರೆ. ಅಧಿಕಾರಿ ಯಾರಾದ್ರೂ ಒಬ್ರು ಬಂದ್ರ? ಒಬ್ರು ಬಂದವಳೆ ಇಲ್ಲಿ ಸಮಸ್ಯೆ ಆಗ್ತಾ ಇದೆ. ಇಂಜಿನಿಯರ್ ನಿಮ್ ಲ್ಯಾಂಡ್ ಆರ್ಡರ್ ಇಂಜಿನಿಯರ್ ಇದ್ದಾರೆ ಸರ್. ಈಗ ಅರ್ಧ ಗಂಟೆ ಮುಂಚೆ ಅಲ್ಲನ ನೋಡಿ ಸರ್. ಈ ವಿಚಾರವಾಗಿ ಕೊನೆ ಪಕ್ಷ ಅಧಿಕಾರಿ ಬಂದಿರೋ ಮಾತಾಡಕ್ಕಾಗಲ್ವಾ? ಅದಕ್ಕೇನು ತೊಂದರೆ ಕೊಡ್ಬೇಕು ಅಂತ ದಯಮಾಡಿ ನಮ್ಮ ಗೌರವ ಕೊಡಿ. ಅವರು ಕರೆದು ತಹಶೀಲ್ದಾರ್ ಮುಂದೆ ಚರ್ಚೆ ಮಾಡಿ ಅವ್ರು ಕಾಮಗಾರಿ ಮಾಡ್ತಾರೆ. ಸುಮ್ಮನೆ ಅದನ್ನ ಪ್ರಿಸ್ಟೇಜ್ ಆಗಿ ತಗೊಂಡ್ರೆ ನಾವು ಪ್ರಿಸ್ಟೇಜ್ ಆಗಿ ತಗೋತೀವಿ. ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ನೀರಿಗೋಸ್ಕರ ನಾವು ತಹಸೀಲ್ದಾರ್ ಗಮನಕ್ಕೆ ನಾವು ಗಮನಕ್ಕೆ ತರ್ತೀವಿ. ಸಂಬಂಧಪಟ್ಟ ಅಧಿಕಾರಿಗಳನ್ನು ನಾವು ಕರೆಸಿ ಇದು ಮಾಡಕ್ಕೆ ವ್ಯವಸ್ಥೆ ಮಾಡ್ತೀವಿ. ನಾವು ಇಲ್ಲಿ ಈ ತರ ಮಾಜಿ ಶಾಸಕರು ತಾವು ಈ ತರ ಕೂತ್ಕೊಂಡಾಗ ಸಾಕಷ್ಟು ಸಾರ್ವಜನಿಕರು ಸೇರ್ತಾರೆ, ಗೊಂದಲ ಕ್ರಿಯೇಟ್ ಆಗಿ ಅವರಿಂದ ಗೊಂದಲ ಆಗ್ತದೆ ಅಂತ ಹೇಳ್ತಿಲ್ಲ. ಎರಡು ದಿವಸ ಕೆಲಸ ನಿಲ್ಸ್ಬಿಟ್ರೆ ನೀವು ತಾವುಗಳು ಯಾಕೆ ಸರ್ ಪೊಲೀಸರು ಇಷ್ಟೊಂದು ಪ್ರಿಸ್ಟೇಜ್ ತಗೊಂಡು ಕೆಲಸ ಮಾಡಿಸ್ಬೇಕು ಅಂತ? ನಾವು ನಮ್ಮ ವೈಯಕ್ತಿಕವಾಗಿರಲ್ಲ ಸರ್, ಪ್ರೊಟೆಕ್ಷನ್ ಕೊಟ್ಟಿದ್ರೆ ನಾವು ಕೊಡಲೇಬೇಕಾಗ್ತದೆ. ಸರ್ಕಾರಿ ನಾವು ಅಭಿವೃದ್ಧಿ ಮಾಡಿ ಬೇಡದ ಕೆಲಸಕ್ಕೆ ಇಷ್ಟ ಪ್ರೊಟೆಕ್ಷನ್ ಕೊಡ್ತೀವಿ.
ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.